ಇನ್ನು ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಹೆಣ್ಮಕ್ಳೇ ಇಲ್ಲ, ಹೆಣ್ಣು ಮಕ್ಕಳ ದಿಕ್ಕಿಲ್ಲದಂಥ ಸರ್ಕಾರ ಅಂತ ಕೆಲವೊಂದು ಕಡೆ ಜನ ಹೇಳ್ತಾ ಇದ್ದಾರೆ. ಸಂಪುಟ ಏನು ಅನ್ನುತ್ತಿದ್ದಾರೆ ಜನರು. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಮಿಸ್ ಮಾಡಿದ್ಯಾಕೆ ಅಂತ ಪ್ರಶ್ನೆ ಎದ್ದಿದೆ ಈಗ. ಡಿ.ಕೆ. ಶಿವಕುಮಾರ್ ಈ ಒಂದು ಸಂಪುಟದಲ್ಲಿ ಹೆಣ್ಮಕ್ಕಳೇ ಇಲ್ಲ, ಹೆಣ್ಣು ದಿಕ್ಕಿಲ್ಲದ ಸಂಪುಟ ಎನ್ನುತ್ತಿದ್ದಾರೆ ಜನರೀಗ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು ಲಿಸ್ಟ್ ಅಲ್ಲಿ, ಆದರೂ ಸಹಿತ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಕೈಬಿಟ್ರು. ಗಾಯತ್ರಿ ಪ್ರಮಾಣ ವಚನ ಸ್ವೀಕರಿಸಲೇ ಇಲ್ಲ, ಕೇವಲ 19 ಜನ ಮಾತ್ರ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಉಮಾಶ್ರೀಗೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನ ಒಂದು ಸಿಕ್ಕಿದ್ದು ಬಿಟ್ರೆ ಹೆಣ್ಮಕ್ಳೇ ಇಲ್ಲ ಈ ಸಂಪುಟದಲ್ಲಿ ಅಂತ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಪುರುಷರಿಂದಲೇ ಡಿ.ಕೆ. ಸಂಪುಟ ತುಂಬಿಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮಂತ್ರಿಗಿರಿ ಕೊಟ್ಟಿಲ್ಲ, ನಯನ ಮೋಟಮ್ಮಗೂ ಕೂಡ ಸಚಿವ ಸ್ಥಾನ ಒಲಿತಿಲ್ಲ. ಹೀಗಾಗಿ ಈಗ ಹೆಣ್ಮಕ್ಳು ದಿಕ್ಕಿಲ್ಲದಂಥ ಸರ್ಕಾರ ಅಂತ ಜನರು ಒಂದು ಕಡೆ ಮಾತನಾಡ್ತಿದ್ದಾರೆ. ಉಮಾಶ್ರೀಗೆ ವಿಧಾನ ಪರಿಷತ್ ಒಂದು ಹುದ್ದೆಯನ್ನು ನೀಡಿದ್ರೆ, ಉಪಸಭಾಪತಿ ಸ್ಥಾನವನ್ನು ನೀಡಿದ್ರೆ ಮತ್ತಿನ್ಯಾವ ಹೆಣ್ಮಕ್ಳಿಗೂ ಕೂಡ ಸಿಕ್ಕಿಲ್ಲ ಮಂತ್ರಿಗಿರಿ ಪಟ್ಟ ಅಂತ ಜನರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರಿಲ್ಲದ ಸಂಪುಟ ಇದು. ಯಾಕೆ ಮಹಿಳೆಯರನ್ನ ಕಡೆಗಣಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು? 20 ಜನ ಲಿಸ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಯಾಕೆ ಕೈಬಿಟ್ರು ಅಂತ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು. ಇನ್ನು ಮಹಿಳೆಯರಿಲ್ಲದ ಸಂಪುಟ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಉತ್ತರ, ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಗಲಿಲ್ಲ. ರೂಪಾ ಶಶಿಧರ್ KGF ನಿಂದ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಇಲ್ಲ. ಅನ್ನಪೂರ್ಣ ತುಕಾರಾಮ್ ಸಂಡೂರು ಅವ್ರಿಗೂ ಕೂಡ ಮಂತ್ರಿಗಿರಿ ಸ್ಥಾನದಲ್ಲಿ ಕೆಲಸ ಇಲ್ಲ. ಇನ್ನು ನಯನ ಮೋಟಮ್ಮಗೂ ಕೂಡ ಮೂಡಿಗೆರೆಯಿಂದ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಉಮಾಶ್ರೀ ಅವರಿಗೆ ಪರಿಷತ್ ಉಪಸಭಾಪತಿಯಾಗಿ ಮಾತ್ರ ಸಿಕ್ಕಿರೋದು. ಗಾಯತ್ರಿ ಶಾಂತೇಗೌಡ ಅವರಿಗೆ ಪರಿಷತ್ ಸದಸ್ಯೆ, ಆದರೆ ಲಿಸ್ಟ್ನಲ್ಲಿ ಹೆಸರಿತ್ತು, ಕೊನೆ ಕ್ಷಣದಲ್ಲಿ ಹೆಸರು ಬಿಟ್ಟರು. ಕನೀಜ್ ಫಾತಿಮಾ ಕಲಬುರ್ಗಿ ಉತ್ತರ, ಇವ್ರಿಗೂ ಕೂಡ ಸಿಕ್ಕಿಲ್ಲ ಸಂಪುಟ. ಆರತಿ ಕೃಷ್ಣ ಪರಿಷತ್ ಸದಸ್ಯೆ, ಇವ್ರನ್ನೂ ಕೂಡ ಕೈ ಬಿಡಲಾಯಿತು. ಟೋಟಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೊರತುಪಡಿಸಿ, ಅನಂತರದಲ್ಲಿ ಉಮಾಶ್ರೀ ಅವ್ರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಸಂಪುಟದಲ್ಲಿ ಹೆಸರೇ ಇಲ್ಲ.